ಹಾಯ್. ಒಂದು ತಪ್ಪು ನಿರ್ಧಾರ ಇಡೀ ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು. ಪ್ರೀತಿ ಎನ್ನುವುದು ಬರೀ ಆಟವಲ್ಲ, ಯಾರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಲು ಇರುವ ವಿಷಯವೂ ಅಲ್ಲ. ತಪ್ಪು ಯಾವಾಗಲೂ ಒಂದೇ ಕಡೆಯದ್ದಾಗಿರಬೇಕೆಂದೇನಿಲ್ಲ. ಕೆಲವೊಮ್ಮೆ ಹುಡುಗನ ಕಡೆಯೂ ತಪ್ಪಿರಬಹುದು, ಕೆಲವೊಮ್ಮೆ ಹುಡುಗಿಯ ಕಡೆಯೂ ತಪ್ಪಿರಬಹುದು. ಆದರೆ ಸತ್ಯವನ್ನು ಮರೆಮಾಚಿ ಸುಳ್ಳು ಆರೋಪ ಮಾಡುವುದು ಇನ್ನಷ್ಟು ನೋವನ್ನುಂಟು ಮಾಡುತ್ತದೆ. ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದಾರೆ ಎಂಬುದು ಗೊತ್ತಿದ್ದರೆ ಅವರಿಗೆ ಸುಳ್ಳು ನಿರೀಕ್ಷೆಯನ್ನು ಕೊಡಬೇಡಿ. ಪ್ರೀತಿಯ ಹೆಸರಿನಲ್ಲಿ ಹತ್ತಿರವಾಗಿ ನಂತರ ಏಕಾಏಕಿ ದೂರವಾಗುವುದು ಕೆಲವರಿಗೆ ಸಹಿಸಿಕೊಳ್ಳಲಾರದಂತಹ ನೋವು ಉಂಟು ಮಾಡಬಹುದು. ಎಲ್ಲರೂ ಒಂದೇ ರೀತಿಯವರಲ್ಲ. ಕೆಲವರು ತಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಾರೆ, ಇನ್ನು ಕೆಲವರು ಪ್ರೀತಿಯನ್ನೇ ತಮ್ಮ ಇಡೀ ಪ್ರಪಂಚವೆಂದು ನಂಬಿರುತ್ತಾರೆ. ಅಂಥವರಿಗೆ ಆ ವ್ಯಕ್ತಿಯೇ ತಮ್ಮ ಇಡೀ ಜೀವನವಾಗಿರುತ್ತಾರೆ. ಆ ಸಮಯದಲ್ಲಿ ಅವರಿಗೆ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಕುಟುಂಬ, ಕೆಲಸ ಇದು ಯಾವುದೂ ನೆನಪಿಗೆ ಬರುವುದಿಲ್ಲ. ಆ ವ್ಯಕ್ತಿ ಇಲ್ಲದಿದ್ದರೆ ತಾನೂ ಇಲ್ಲ ಎಂಬ ಭಾವನೆ ಅವರನ್ನು ಸಂಪೂರ್ಣವಾಗಿ ಆವರಿಸಿಬಿಡುತ್ತದೆ. ಇಂತಹ ಭಾವನೆಗಳು ಏಕಾಏಕಿ ಹುಟ್ಟುವಂಥದ್ದಲ್ಲ. ಅದು ಪ್ರೀತಿಯನ್ನು ಬೆಳೆಸಿ, ನಂಬಿಕೆಯನ್ನು ಮೂಡಿಸಿ, ಭವಿಷ್ಯದ ಕನಸನ್ನು ತೋರಿಸಿದ ನಂತರವೇ ಗಟ್ಟಿಯಾಗಿರುತ್ತದೆ. ಕೊನೆಗೆ ಏನೂ ಆಗೇ ಇಲ್ಲ ಎಂಬಂತೆ ಏಕಾಏಕಿ ದೂರ ಸರಿದಾಗ ಕೆಲವರ ಹೃದಯಗಳಿಗೆ ಇದು ಜೀವಮಾನವಿಡೀ ಗಾಯವಾಗಿ ಉಳಿಯುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ಒಡೆಯುವುದು ಅಂದರೆ ಅದರ ಪರಿಣಾಮ ಅವರೊಬ್ಬರ ಮೇಲಷ್ಟೇ ಅಲ್ಲ, ಅವರನ್ನು ಪ್ರೀತಿಸುವ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಕುಟುಂಬದ ಮೇಲೂ ಆ ನೋವು ಬೀಳುತ್ತದೆ. ಇತ್ತೀಚೆಗೆ ನಡೆಯುತ್ತಿರುವ ಕೆಲವೊಂದು ಘಟನೆಗಳು ನಮಗೆ ಒಂದು ಪಾಠ ಕಲಿಸುತ್ತದೆ. ಅದೇನೆಂದರೆ, ಯಾರ ಭಾವನೆಗಳ ಜೊತೆಗೂ ಆಟವಾಡಬಾರದು. ಯಾವುದೇ ಸಂಬಂಧವಾದರೂ ಅದನ್ನು ಗೌರವದಿಂದ ಮುಗಿಸಬೇಕು. ರಿಂದ ಹೆಣ್ಣು ಮಕ್ಕಳೇ, ನೀವು ಮದುವೆಯಾದ ನಂತರ ನಿಮ್ಮ ಗಂಡನನ್ನು ಮನಸಾರೆ ಪ್ರೀತಿಸಿ. ಅದಕ್ಕೂ ಮೊದಲು ನಿಮ್ಮನ್ನು ಬೆಳೆಸಿದ ನಿಮ್ಮ ಅಪ್ಪ ಅಮ್ಮನನ್ನು ಗೌರವಿಸಿ. ಹಾಗೆಯೇ ಹುಡುಗರೇ, ನಿಮ್ಮ ಜೀವನದ ಮೌಲ್ಯವನ್ನು ಯಾವ ವ್ಯಕ್ತಿಯ ಮೇಲೂ ದಯಮಾಡಿ ಅವಲಂಬಿತವಾಗಿ ಇರಿಸಬೇಡಿ. ಕುಟುಂಬ, ಕನಸು ಮತ್ತು ನಿಮ್ಮ ಬದುಕು ಅಷ್ಟೇ ಅಮೂಲ್ಯ. ಪ್ರೀತಿ ಎಂದರೆ ನಂಬಿಕೆ, ಗೌರವ ಮತ್ತು ಜವಾಬ್ದಾರಿ. ಅದನ್ನು ಯಾರ ಜೀವನ ಹಾಳಾಗುವ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಡಿ. ಒಂದು ಕ್ಷಣದ ನಿರ್ಧಾರ ನಿಮ್ಮ ಇಡೀ ಕುಟುಂಬದ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಪ್ರೀತಿಸಿ, ಆದರೆ ಜವಾಬ್ದಾರಿಯಿಂದ ಪ್ರೀತಿಸಿ. ಏನಂತೀರಾ? ಖುಷಿಯಾಗಿರಿ.